ಯಶೋಧರಮ್ಮ ಅಕ್ಕನವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾ ಇನ್ನ 12 ವರ್ಷ ಕೆಳಗೆ ಇನ್ನ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರಲಿಲ್ಲ. ನನ್ನ ತಮ್ಮ MLA ಆಗ್ಬೇಕು, ನನ್ನ ತಮ್ಮ ಬೆಳಿಬೇಕು ಅಂತೇಳಿ ಅಕ್ಕನ ಆಶೀರ್ವಾದದಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೇನೇನೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಡ್ ಕುಕ್ ಆಗಿ ಕೆಲಸ ಮಾಡ್ತಾ ಇದ್ದೆ ಗೌರ್ಮೆಂಟ್ ಸ್ಕೂಲಲ್ಲಿ. ಇವತ್ತು ನನ್ನ ಮಕ್ಕಳು ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತಂದ್ರೆ ಈ ಬಳ್ಳಾರಿ ದುರ್ಗಮ್ಮ ತಾಯಿ ನಮ್ಮ ಮನೆ ದೇವರು 21 ವಾರ್ಡಿಗೆ ಕಾರ್ಪೊರೇಟರ್ ಆಗಿ ನಿಂದಿರಿಸಿದ್ರು ನನಗೆ. ಇವತ್ತು ನಾನು ಈ ಪೊಸಿಷನ್ ಅಲ್ಲಿ ಇದ್ದೀನಂದ್ರೆ ಅವ್ರಿಗೆ ಎಷ್ಟು ಏನು ಕೊಟ್ಟರು ಸುತ್ತ ಆ ಋಣ ನಾನು ತೀರ್ಸ್ಕೊಳಕ್ಕಾಗಲ್ಲ. ತಂದೆಯವರು ನಮ್ಗೆ ದಾರಿ ದೀಪ ಅಂತ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ನಾರಾಯಣ ರೆಡ್ಡಿ ಸರ್. ಈ ಕೇಸ್ಗಳು ಅಂತಂದ್ರೆ ಏನ್ ಗೊತ್ತಿಲ್ಲ ನನಗೆ. ಆ ಟೈಮ್ನಲ್ಲಿ ನನ್ನ ಮಕ್ಕಳು ಓದೋ ಮಕ್ಕಳು ಇದ್ದಾಗ ಅಟ್ರಾಸಿಟಿ ಅಂತ ಹೇಳಿ ಹಾಕ್ಬಿಟ್ಟು ನಮ್ಮ ಮನೆಯವರಿಗೆ ತೊಂದರೆ ಕೊಟ್ಟು ಆ ಕೆಲಸಗಳಲ್ಲಿ 2014ರಲ್ಲಿ ನಾನು ಯಾವಾಗ ಮಾನವ ಹಕ್ಕುಗಳ ಅಧ್ಯಕ್ಷ ಆದ್ನೇನೋ ಅವಾಗ್ಲಿದ್ದಾನು ನಂದು ಕಷ್ಟಗಳ ದಿನಗಳಂತೇಳಿ ನಾನು ಈ ಟೈಮ್ನಲ್ಲಿ ನಮ್ಮ ಬೆನ್ನಿಂದ ಇರೋರು ಅಂತಂದ್ರೆ ನನಗೆ ನಾರಾಯಣ ರೆಡ್ಡಿ ಸರ್ ಬಿಟ್ಟು ನನಗೆ ಬೇರೆ ಯಾರು ಇಲ್ಲ. ಆ ಟೈಮ್ನಲ್ಲಿ ನನಗೆ ರಾಜಕೀಯ ಅಂದ್ರೆ ಏನು ಗೊತ್ತಿಲ್ಲ. ಇದ್ರು ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಎಲ್ಲಿ ಬಳಕೆ ಮಾಡ್ತಿರ್ಲಿಲ್ಲ ನಾನು. ಬಟ್ ಏಕಾಂಗಿಯಾಗಿ ಹೋರಾಡಿರೋದು. ಬಟ್ ಯಾವುದೇ ಕೆಲಸ ಆಗಿರ್ಲಿ, ಯಾವುದೇ ಕೇಸ್ ಬಂದಿರ್ಲಿ, ಯಾವುದೇ ನನ್ನ ಮೇಲೆ ಕೇಸ್ ಆಗಿರ್ಲಿ, ಏಕಾಂಗಿಯಾಗಿನೇ ಅಡ್ಡಾಡಿರೋದು. ಏನೋ ಆಸ್ತಿ ಇದ್ರೇನೆ, ಬಂಗಾರ ಇದ್ರೇನೆ ನಮ್ಗೆ ಅವ್ರು ನೋಡ್ಯಾರ ಅನ್ನೋ ಒಂದು ಉದ್ದೇಶ ಇಲ್ಲ. ನನಗೆ ಪ್ರೀತಿ ವಿಶ್ವಾಸ ಎಲ್ಲಿತ್ತಂದ್ರೆ ನನ್ನ ಪ್ರಾಣ ಸುತ್ತನ ಕೊಡಕ್ಕೆ ಇಷ್ಟ. ನನಗೆ ಭಗವಂತ ಕೊಟ್ಟಿರೋ ಈ ಮರ್ಯಾದೆ, ಈ ಜನ ಪ್ರೀತಿ, ಈ ನಮ್ಮ ನಾರಾ ಭರತ್ ರೆಡ್ಡಿ, ನಮ್ಮ ನಾರಾಯಣ ರೆಡ್ಡಿ ಅವರು ಕೊಟ್ಟಿರೋ ದಾರಿಗೆ ಇವತ್ತು ನನಗೆ ಸಾಕು ಸರ್. ಈ ಜನ್ಮಕ್ಕ ನನಗೆ ಏನು ಬೇಡ ಸರ್. ಕೋಟಿಗಟ್ಟಲೆ ಇರೋನು ಒಂದು 10 ಊಟಿಗಲ್ಲ ಸರ್. ಅದು ಕೂಲಿ ಮಾಡೋನು ಅದೇ ಊಟಕ್ಕಲ್ಲ ಸರ್. ಬಟ್ ಅವರಲ್ಲಿ ಇರೋಂಥ ಖುಷಿ ನಾವು ಕಾಣ್ಬೇಕು ಸರ್. ನಮ್ಮ ಥರ ಸಂಸ್ಥೆ ಐತಂದಾಗ ಸ್ಕೂಟಿ ತಗೊಳ್ಳೋದು ಹೋಗೋದು. ಬಟ್ ಏನಾಗ್ತೈತೆ ಅಂತಂದು ನಮ್ಮ ಪ್ರಾಣಕ್ಕೆ ನಾವು ಯಾವತ್ತಿಗೆ ನಾವು ಇಲ್ಲಿ ಜರ್ದಿಲ್ಲ, ಯಾವತ್ತಿಗೆ ನಾವು ಬೈಬಿದ್ದಿಲ್ಲ. ಒಬ್ರಿಗೆ ಅನ್ಯಾಯ ಆಗಿದೆ ಅಂತಂದ್ರೆ ಅದು ಎನಿ ಟೈಮು, ಎನಿ ಸೆಕೆಂಡ್, ಯಾವುದೇ ನೈಟ್ ಆಗಿರ್ಲಿ ನಾವು ಹೋರಾಡೋದು.